ಈ ಕಡೆ ಬಾ ನೀನು ಒಂದು ನಿಮಿಷ. ಇವೆಲ್ಲ ಒಳಗಡೆ ಇಟ್ಟಿರ್ತೀಯಾ? ಸ್ಟವ್ ಎಲ್ಲ ಐತೆ? ಇಲ್ಲೇ ಐತಾ? ಅವತ್ತು ಎಳ್ಸ್ಕೋಬೇಕು ತಾನೆ. ಇದು ಇಲ್ಲ ಇಟ್ಟಿರ್ಲ? ಸರಿ ಹೋಗಿ ಬರಲ್ಲ ನಾನು. ಸರಿ ಗೈಸ್, ಚಲೋ ಗೈಸ್, ಈಗ ಕಾರ್ ತಗೊಂಡೀಗ ಹೋಗೋಣ. ಎಲ್ಲಿಗೆ ಹೋಗೋಣ? ಸರಿ ಹೋಗಿ ಬರ್ತೀನಿ. ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಗೈಸ್. ಲಾಸ್ಟ್ ವ್ಲಾಗ್ ಅಲ್ಲಿ ನೋಡಿದ್ರಿ ನಮ್ಮಪ್ಪ ಕಾರನ್ನ ವೀಲ್ ಅಲೈನ್ಮೆಂಟ್ ನ ಮಾಡಿಸ್ಕೊಂಡ್ ಬಾ ಅಂತ ಹೇಳಿದ್ರು. ಬಟ್ ನಮ್ ಕಾರು ಬ್ಯಾಟ್ರಿ ವೀಕ್ ಆಗಿತ್ತು, ಸೊ ಸ್ಟಾರ್ಟ್ ಆಗಿರ್ಲಿಲ್ಲ. ಆಮೇಲೆ ಮೆಕ್ಯಾನಿಕ್ ಇಂದ ಬ್ಯಾಟ್ರಿನ ತರಿಸ್ಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡಿದ್ದಾಯ್ತು ಗೈಸ್. ಸೊ ಇವಾಗ ನೆನ್ನೆ ಎಲ್ಲ ಬ್ಯಾಟ್ರಿ ಚಾರ್ಜ್ ಆಗೈತೆ, ಕಾರಿನ ಬ್ಯಾಟ್ರಿ. ಸೊ ಇವಾಗ ವೀಲ್ ಅಲೈನ್ಮೆಂಟ್ ಮಾಡ್ಸೋಣ ಅಂತ ಈಗ ಹೋಗ್ತಿದ್ದೀನಿ. ಅಣ್ಣ, ಅಪ್ಪ ನೆನ್ನೆ ಫೋನ್ ಮಾಡಿದ್ರು. ಅದೇ ವೀಲ್ ಅಲೈನ್ಮೆಂಟಿಗೆ. ಇದು ರ್ಯಾಕಿಗೆ ಬಿಡ್ಕೊತೀರ ನೀವೇ? ಗೈಸ್, ನಾವಪ್ಪ ಮನೆಯಿಂದ ಹೊರಡ್ಬೇಕಿರೇನೆ ನಂಗೆ ಹೇಳಿದ್ರು, ರ್ಯಾಕಿಗೆ ಅವ್ರಿಗೆ ಬಿಟ್ಕೊಳಕ್ಕೆ ಹೇಳು, ನೀನು ಬಿಡಕ್ಕೆ ಹೋಗ್ಬೇಡ ಅಂತ ಹೇಳಿದ್ರು. ಅದಕ್ಕೆ ಅವ್ರಿಗೆ ಕೊಟ್ಟಿದ್ದು. ಬೇರೆ ಕಾರ್ಗಳಿಲ್ಲ, ಅಂದರೆ ಬೆಳಗ್ಗೆ ಬೇಗ ಬಂದಿದ್ದೀನಲ್ಲ, ಅದಕ್ಕೆ ಜಾಸ್ತಿ ವೆಹಿಕಲ್ ಇಲ್ಲ. ಅಲ್ಲಿ ಸಿಸ್ಟಮಗೆ ತೋರ್ಸಂಗೆ ಇಲ್ಲಿ ಗಾಡಿ ಮೂವ್ಮೆಂಟ್ ಮಾಡಬೇಕು. ಈಗ ಅಲೈನ್ಮೆಂಟ್ ಕಂಪ್ಲೀಟ್ ಆಯ್ತಣ್ಣ? ಏನು ಜಾಸ್ತಿ ಏನು ಇದಾಗಿರ್ಲಿಲ್ಲ ಅನ್ಸುತ್ತಲ್ಲ? ಹಾಂ, ಸರಿ ಆಯಿತು ಅಣ್ಣ, ಥ್ಯಾಂಕ್ ಯು ಅಣ್ಣ. ಗೈಸ್, ನಮ್ಮಮ್ಮ ಶೆಡ್ ಅವ್ರು ಇದನ್ನ ಓಪನ್ ಮಾಡಕ್ಕೆ ಸ್ವಲ್ಪ ಲೆಫ್ಟ್ ಸೈಡಿಗೆ ನಿಮ್ಸೆ ಆಯ್ತಾ, ಅದಕ್ಕೆ ಫುಲ್ಲು ಸುಸ್ಕತ್ತಾರೆ. ಬನ್ನಿ ನಾವೇ ಹೋಗಿ ಓಪನ್ ಮಾಡಿಕೊಡೋಣ. ಹಾಂ, ಆಗಲ್ಲ, ಇಟ್ಕೊಳ್ಳಿ, ಇಷ್ಟು ಸಾಕಂದ್ರೆ ಇಲ್ಲಿ ತಾಗತ್ತಿಲ್ಲ. ಮತ್ತೆ ಏನು ಗೊತ್ತಾ, ಇದನ್ನ ಇಟ್ಕೊಂಡು ನೋಡಿ ಇಷ್ಟ. ಸ್ವಲ್ಪ ರೈಟಿಗೆ ಹೋಗವ. ಸಾಕು. ಹಾಂ, ನಾನು ಈಗ ಜಸ್ಟ್ ಬಂದೆ. ಹಾಂ, ಮಾಡೋರು. ವೀಲ್ ಅಲೈನ್ಮೆಂಟ್ ಏನು ಜಾಸ್ತಿ ಏನು ಇದಾಗಿರ್ಲಿಲ್ವಂತೆ? ಹೌದಾ? ಅದೇ ಫ್ರೀ ಚೆಕಪ್ ಇತ್ತು ಅಂದರೆ ಹಾಂ, ಏನೂ ಆಗಿರಲಿಲ್ಲ. ಹಾಂ, ಅಲೈನ್ಮೆಂಟ್ ಏನು ಚೇಂಜ್ ಆಗಿರಲಿಲ್ಲ. ನನ್ನ ಮಗ ಏನಾದರೂ ಗ್ರೇಟ್ ಆಗ್ಬಿಟ್ಟ. ಏಕೆ? ವೀಲ್ ಅಲೈನ್ಮೆಂಟ್ ಸರ್ವಿಸ್ ಎಲ್ಲ ಮಾಡಿಸ್ಕೊಬರಂಗೆ ಆಗಲ್ಲ. ಎಷ್ಟು ತಡೀರಿ, ಇದು ಕೀ ತರಲ್ಲ ಶೆಡ್ಕಿ. ಹಾಂ, ನೀನು ಖುಷಿ ಪಡ್ತೀಯ ಇಲ್ವಾ? ನಮಗೆ ಖುಷಿ ಆಗುತ್ತೆ. ಹಾಂ, ಹಂಗೆ 400 ರೂಪಾಯಿ ತಗೊಂಡ್ರು. ಹಾಂ, ಕೊಟ್ಟೆ. ತಡೀರಿ, ಸಿಕ್ಕಿದ್ದು. ಕಲಿಂಗ್ರೆಂಡ್ ಮಾಡ್ತೀಯಾ ಪಪಾಯ ಮಾಡ್ತೀಯಾ? ಅಲ್ಲ, ಅಥವಾ ಪಪಾಯ ಅಂತೀವಿ, ಪೈನಾಪಲ್ಲು. ಕಲಿಂಗ್ರೆಂಡ್ ಜ್ಯೂಸೇ ಮಾಡ್ತೀಯಾ? ಮಾಡತ್ಲೆ. ಅರೆ ಸಕ್ಕರೆನ ಹಾಕ್ಬಿಡ ಕಣವ, ಬೆಲ್ಲ ಹಾಕ್ಬೇಕಿದ್ರೆ. ಗೈಸ್, ಮನೆಗೆ ಬಂದ ತಕ್ಷಣ ಸೆಕೆ ಶುರು ಗುರು. ಈಗೀಗಂತೂ ಸೆಕೆ. ಗೈಸ್, ನಮ್ಮಮ್ಮ ಈಗ ಕಲ್ಲಂಗಡಿ ಹಣ್ಣಿಂದು ಜ್ಯೂಸ್ ಮಾಡ್ತಾವ್ರೆ, ಬೆಲ್ಲ ಹಾಕ್ಬಿಟ್ಟು ಮಾಡ್ತಾವ್ರೆ. ಕಲ್ಲಂಗಡಿ ಹಣ್ಣಿಗೆ ಯಾರಮ್ಮ ಬೆಲ್ಲ ಹಾಕ್ತಾರೆ ಹೇಳು? ಕಲ್ಲಂಗಡಿ ಹಣ್ಣಿಗೆ ಯಾರು ಬೆಲ್ಲ ಹಾಕ್ತಾರೆ? ನಂಗೇನು ಗೊತ್ತು. ಬಂದು ನೀನು ಹಾಕ್ತಿದ್ಯಾ? ಮತ್ತೆ ಅವಾಗ ಬೆಲ್ಲ ಹಾಕೋದಾಗ ಹ್ಞೂ ಅಂದೆ, ಸುಮ್ಮನೆ ಪ್ರ್ಯಾಂಕು. ಮಾತ್ರ ಈ ವಾಟರ್ ಮಿಲನ್ ಜ್ಯೂಸ್ ಮಾಡೋದು ಫುಲ್ ಈಸಿ ಅಲ್ವಾ ಅಮ್ಮ? ಹಾಂ, ನಿಂಗೆ ಹಣ್ಣು ಕುಯ್ಯೋದ್ಕಿಂತ ವಾಟರ್ ಮಿಲನ್ ಜ್ಯೂಸ್ ಮಾಡೋಕ್ಕೆ ಈಸಿ. ವಾಟರ್ ಮಿಲನ್ ಜ್ಯೂಸು ಸೂಪರಾಗಿ ಐತೆ. ಆದರೆ ಪ್ರಾಬ್ಲಮ್ ಏನು ಹೇಳು? ಸ್ವೀಟ್ ಜಾಸ್ತಿ ಆಯ್ತು. ಸಕ್ಕರೆ ಹಾಕಿದ್ಯಾ ಕಣಮ್ಮ? ಸಕ್ಕರೆ ಹಾಕಿಲ್ವಾ? ಹೌದಾ? ಸಕ್ಕತ್ ಸ್ವೀಟ್ ಆಯ್ತು ಕಣಮ್ಮ. ಗೈಸ್, ನಮ್ಮ ಹಿಮಾಲಯನನ್ನ ಓಡಿಸಿ ಎಷ್ಟು ದಿನ ಆಯ್ತು ಅಂದ್ರೆ ಆಯ್ತು ಗುರು, 1-2 ವಾರ ಆಯ್ತು. ಇದನ್ನ ಇಲ್ಲಿ ತಮಿಳ್ನಾಡು, ಕೇರಳಗೆಲ್ಲ ತಗೊಂಡು ಹೋಗಿ ಬಂದಾದ್ಮೇಲೆ ವಾಶ್ ಮಾಡಿ ನಿಲ್ಸಿದ್ದಷ್ಟೇ. ವಾಶ್ ಮಾಡಿ ನಿಲ್ಸಿ 1-2 ವಾರ ಆಯ್ತು ಅಷ್ಟೇ. ಆಮೇಲೆ ಮತ್ತೆ ತೆಗ್ದೇ ಇಲ್ಲ. ಅವಾಗ ಕವರ್ ಮಾಡಿ ಇಟ್ಟಿದ್ದೆ, ಕವರೆಲ್ಲ ಫುಲ್ಲು ಧೂಳಾಗೋಗೈತೆ.
ಗೈಸ್ ಹಿಮಾಲಯನನ್ನ ಈಗ ವಾರ್ಮಪ್ಪಿಗೆ ಬಿಟ್ಟಿದ್ದೀನಿ. ಜೊತೆಗೆ ನಮ್ಮ ಗಾನವಿಗೆ ಈಗ ಲಂಚ್ ಬೇರೆ ಕೊಟ್ಬಿಟ್ಟು ಬರ್ಬೇಕಂತೆ. ಲಂಚನ್ನ ಈಗ ಇಲ್ಲಿ ಇಟ್ಕೊಳ್ಳೋಣ ಟಾಪ್ ಬಾಕ್ಸಿಗೆ. ತಗೋಬರಮ್ಮ. ಆಯ್ತಾ ಗೈಸ್, ಎಷ್ಟೋ ದಿನದ ನಂತರ ನನ್ನ ಹಿಮಾಲಯನನ್ನ ತೆಗ್ದಿರೋದು. ಎಷ್ಟು ಖುಷಿ ಆಗ್ತೈತೆ ಗೊತ್ತಾ. ಆದರೂ ಮಾತ್ರ ಒಳ್ಳೆ ರೈಡ್ ಆಗಿತ್ತು ಮಾತ್ರ, ತಮಿಳ್ನಾಡು ಕೇರಳ ಎಲ್ಲ. ಬಟ್ ವ್ಲಾಗ್ಸ್ ಮಾತ್ರ ಬಿಟ್ಟು ಬರ್ತಿತ್ತು. ಅಂದರೆ ಕಂಟಿನ್ಯೂಸ್ ಫುಲ್ಲು ಒಂದಿನದ ಕಂಪ್ಲೀಟ್ ವ್ಲಾಗ್ ಏನು ನಾನು ಆಗ್ತಿರ್ಲಿಲ್ಲ. ಸ್ವಲ್ಪ ನನಗೂ ರೆಸ್ಟ್ ಬೇಕಾಗಿತ್ತಲ್ಲ, ಅದಕ್ಕೆ ಸ್ವಲ್ಪ ಪಾರ್ಟ್ ವೈಸ್ ಅಂದರೆ ಒಂದು 10 ನಿಮಿಷ ವ್ಲಾಗ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಿದ್ದೆ. ನಮ್ಮ ಗಾನವಿಗೆ ಲಂಚ್ ಕೊಟ್ಟಾದ್ಮೇಲೆ ಡೈರೆಕ್ಟು ಮನೆಗೆ ಹೋಗೋದು ಬೇಡ ಗೈಸ್, ಎಲ್ಲರೂ ಫುಲ್ಲು ಸಿಟಿ ಒಳಗಡೆ ಎಲ್ಲ ತಿರುಗಾಡ್ಕೊಂಡು ಬರೋಣ. ಕರೆಕ್ಟಾಗಿ ಎಷ್ಟು ಗಂಟೆಗೆ ಲಂಚ್ ಬಿಡುತ್ತೋ ಗೊತ್ತಿಲ್ಲ ಗೈಸ್, ಮೋಸ್ಟ್ಲಿ 1 ಗಂಟೆಗೆ ಅನಿಸುತ್ತೆ. ಇವಾಗ ಟೈಮ್ ಬಂದು 12:30 ಆಗೈತೆ. ಅಲ್ಲೇ ಲಂಚ್ ಇಟ್ಬಿಟ್ಟು ಮೆಸೇಜ್ ಹಾಕಿರ್ತೀನಿ. ಓಹ್, ನಮ್ಮ ಗಾನವೆಲ್ಲೇ ಬಂದಲ್ಲ. ಏನೋ ವರ್ಷಿತಾ ಕ್ಲಾಸು ಯಾಕೆ ಇವಳನ್ನ ಮತ್ತೆ ಕೆಳಗಡೆ ಕೂರಿಸಿದ್ರಾ? ಹಾಂ ಸರಿ ಆಯಿತು, ಮಕ್ಕಳ ಬಾಯ್. ಗೈಸ್, ನಮ್ಮ ಗಾನವಿ ಇಲ್ಲೇ ಆನ್ ದ ವೇ ಸಿಕ್ಬಿಟ್ಲು. ಸೊ ಇವಾಗ ಲಂಚು ಕೊಟ್ಟಾಯಿತು. ಬನ್ನಿ ಇವಾಗ ಸಿಟಿ ಕಡೆಗೆ ಹೋಗಿ ಗೈಸ್, ಪೊಲೀಸು ಸಿಗಾಕೊಂಡ್ರು. ಈ ಅಣ್ಣ ಸಿಗಾಕತ್ತು. ನೋಡಿ ಇಲ್ಲಿ ಹಾಂ ಹೋದ್ರು ಕ್ರೇಜಿ. ಮಧ್ಯದಲ್ಲಿ ಆದರೂ ತಪ್ಪಿಸ್ಕೊಂಡು ಸಣ್ಣ ನುಗ್ಗಿಸ್ಕೊಂಡು ಹೋಗೇ ಬಿಟ್ರತ್ಲಾಗಿ. ಗೈಸ್, ನಮ್ಮ ಹಿಮಾಲಯನಲ್ಲಿ ಒಂದು ರೌಂಡ್ ಹೋಗ್ಬಿಟ್ಟು ಬಂದಾದ್ಮೇಲೆ ಸ್ವಲ್ಪ ಬಿಸಿಲಲ್ಲಿ ಹೋಗಿದ್ನಲ್ಲ, ಅದಕ್ಕೆ ಮನೆಗೆ ಬಂದ ತಕ್ಷಣ ಸ್ವಲ್ಪ ನಿದ್ದೆ ತರ ಬರ್ತಿತ್ತು. ಅದಕ್ಕೆ ಸ್ವಲ್ಪ ಹೊತ್ತಿಲ್ಲೇ ಚಾಪೆ ಹಾಸ್ಕೊಂಡು ಮಲಗಿದ್ದೆ. ಜೊತೆಗೆ ಫ್ಯಾನ್ ಇಲ್ಲಿ ಇಟ್ಕೊಂಡಿದ್ದೆ. ಎಂತ ನಿದ್ದೆ ಅಂತೀರ ಗೊತ್ತಾ. ಮತ್ತೆ ಈ ಫ್ಯಾನ್ ಗಾಳಿ ಸೂಪರ್ ಗಾಳಿ ಮಾತ್ರ ತಣ್ಣಗೆ ಬರ್ತಿರುತ್ತೆ. ಮತ್ತೆ ಈಗಂತೂ ಈ ಸೆಕೆಲಂತೂ ಮೇಲ್ಗಡೆ ಮನೆಗೆ ಬಂದ್ರೆ ಫುಲ್ ಸೆಕೆ ಆಗ್ತಾನೇ ಇರುತ್ತೆ. ಏನಕ್ಕಂದ್ರೆ ಟೆರೆಸ್ ಅಲ್ಲಿ ಕಾವು ಹೊಡೆದಿರುತ್ತಲ್ಲ ಬಿಸಿಲಿಗೆ. ಗೈಸ್, ನಮ್ಮ ಈಗ ಊಟಕ್ಕೆ ಮೊಸರನ್ನ ಕಲ್ಸ್ಕೊಟ್ಟವ್ರೆ. ಆದ್ರೆ ಈ ಮೊಸರನ್ನಾಗ ನೋಡಿ ಅಲ್ಲಿ ದ್ರಾಕ್ಷಿ ಎಲ್ಲ ಹಾಕೋರೆ. ಬರೀ ದ್ರಾಕ್ಷಿ ಈರುಳ್ಳಿ ಹಾಕೋರೆ. ಟೇಸ್ಟ್ ಒಂಥರ ಚೆನ್ನಾಗೈತೆ, ಸಿಹಿ. ಹಂಗಂತ ಒಂದು ಅಮೆಝಾನ್ ಇಂದ ಒಂದು ಪಾರ್ಸಲ್ ಬಂದೈತೆ. ನನ್ನ ಮಗನ ಅದಿಲ್ಲ ಅಟ್ಟದ ಮೇಲೆ ಇಟ್ಟಿದ್ದೆ ಗುರು. ಅಯ್ಯೋ, ಇನ್ನೂ ತಳ್ಳದ್ನಲ್ಲ ಹಿಡ್ಕಾಯಿಲೆ. ಇನ್ನ ತಳ್ದೆ. ಸ್ಟೂಲ್ ತಗೊಂಬರೋ ಅಡುಗೆ ಮನೆ ಇಲ್ಲೇ ಇತ್ತು. ಬೇಡ ಸುಮ್ಮನಿರು, ಪಕ್ಕೆ ಗಿಕ್ಕೆ ಗೇಟ್ ಆದತ್ತು. ಗೈಸ್ ಆಯ್ತಾ, ಅಮೆಝಾನ್ ಇಂದ ಒಂದು ಪ್ರಾಡಕ್ಟ್ ಆರ್ಡರ್ ಮಾಡಿದ್ದೆ. ಇದಂತೂ ಕ್ರೇಜಿ ಪ್ರಾಡಕ್ಟು. ಎಲ್ಲರೂ ಇದನ್ನ ಕಾಯ್ತಾ ಇರ್ತೀರ ಅಂತ ನಂಗೆ ಗೊತ್ತು. ಅಂದರೆ ಇವಾಗ ಈ ಪ್ರಾಡಕ್ಟ್ ನೋಡಿದ್ರೆ ಪಕ್ಕಾ ಕಾಯ್ತಿರ್ತೀರ. ಇದು ಯಾವುದೇ ಮೇಕಪ್ ಪ್ರಾಡಕ್ಟ್ ಅಲ್ಲ, ತಪ್ಪು ನಮ್ಮ ಅಮ್ಮನ ಮೇಕಪ್ ಪ್ರಾಡಕ್ಟ್ ಅಲ್ಲ. ಹಾಕತ್ರಿ ಇಲ್ಲಿ ಯೂಸ್ ಮಾಡಬೇಡ, ಬಟ್ಟೆ ಕಟ್ ಮಾಡೋದು. ಇಲ್ಲಿ ಕಟ್ ಮಾಡ್ಬೇಕಣವ, ಕೊಡಿಲಿ ಅದು ನಾನು ಮಾಡ್ತೀನಿ. ಎಷ್ಟೊತ್ತಲ್ಲ ಹಾಕತ್ರಿ ಯೂಸ್ ಮಾಡಬೇಡ, ಬಟ್ಟೆ ಕಟ್ಟಾಗಲ್ಲ ಅದ್ರಲ್ಲಿ. ಬಟ್ಟೆನೇ ಕಟ್ಟಾಗತ್ತೆ. ಇವು ಹಂಗಾಗಲ್ಲ ಕಣ, ಬಟ್ಟೆದೇ ಬೇರೆ ಇದೇ ಬೇರೆ. ಅಲ್ಲಿ ಅಡಿಗೆ ಮನೇಲಿ ಇದೆ ಚಿರು, ಅದಕ್ಕೆ ಅಂತ ತಗೋ. ಗೈಸ್, ಏನಿರ್ಬೋದು ಕ್ಲೀನಾಗಿ ತೋರ್ಸಮ್ಮ. ಏನಿರ್ಬೋದು ಗೊತ್ತಾ ಗೈಸ್, ಇದು ಇವಾಗ ತೋರ್ಸ್ ತಕ್ಷಣ ಬ್ರೋ ನೆಕ್ಸ್ಟ್ ವ್ಲಾಗಲ್ಲಿ ಇದು ನೀವು ಮಾಡಲೇಬೇಕು ಅಂತ ಅಂದೆ ಅಂತೀರಾ. ಸೊ ಇದು ಆಕ್ಚುಲಿ ತರಿಸಿ ಒಂದು 4 ದಿನ ಆಗಿತ್ತು. ಬಟ್ ಅಟ್ಟದ ಮೇಲೆ ಇಟ್ಟಿದ್ದೆ. ನೋಡಿ, ಎರಡು ತರಿಸಿದ್ದೀನಿ ಜೋಲೋ ಚಿಪ್ಪು. ಸೊ ಇದು ಈ ಚಾಲೆಂಜ್ ನಮ್ಮ ಮನೇಲಿ ಜಾಸ್ತಿ ಖಾರ ತಿನ್ನೋದೇ ನಾನು, ಜೊತೆಗೆ ನಮ್ಮಪ್ಪ. ಸೊ ಇನ್ನೇನು ಚಾಲೆಂಜ್ ಮಾಡಿದ್ರೆ ನಾನು ನಮ್ಮಪ್ಪನೇ ಮಾಡಬೇಕು. ನೋಡೋಣ ನಮ್ಮಮ್ಮ ನೀನು ಬರ್ತೀನಮ್ಮ ಈ ಚಾಲೆಂಜಿಗೆ. ಹಾಂ, ಬರ್ತೀಯ? ಜೋಲೋ ಚಿಪ್ ಚಾಲೆಂಜ್ ಗೈಸ್. ನೋಡಿ, ಒಂದೇ ಒಂದು ಪೀಸ್ ಇರುತ್ತೆ. ತಿಂದಾಕ್ತೀಯ. ಈ 30-40 ಸೆಟಲ್ಲಿ ತಲೆನೋವು ಬಂದ್ಬಿಟ್ರೆ ತಿಂದಾದ್ಮೇಲೆ. ಗೈಸ್, ನೆಕ್ಸ್ಟ್ ವ್ಲಾಗ್ ಅಲ್ಲಿ ಯಾರ ಜೊತೆ ಚಾಲೆಂಜ್ ಮಾಡಬೇಕು ಕಮೆಂಟ್ ಮಾಡಿ. ನಾನು ಮತ್ತೆ ನಮ್ಮ ಅಪ್ಪ ಮಾಡೇ ಮಾಡ್ತೀವಿ. ಜೊತೆಗೆ ಇನ್ನೊಂದು ಯಾರ ಜೊತೆಗೆ ಚಾಲೆಂಜ್ ಮಾಡೋಣ ಕಮೆಂಟ್ ಮಾಡಿ. ಗೈಸ್, ನಮ್ಮ ಅಪ್ಪನೂ ನಿದ್ದೆ ಮಾಡ್ತಿದ್ರು. ಜೊತೆಗೆ ಪಾಪ ನೋಡಿಲಿ, ಇದು ಜೋಲಾ ಚಿಪ್ ಅಂತ ಚಿಪ್ಸ್. ಇದು ಒಂದೇ ಒಂದಿರುತ್ತೆ, ಇಷ್ಟೇ ಇರುತ್ತೆ. ಅದಿನ್ನ ಓಪನ್ ಮಾಡಿಲ್ಲ, ನೆಕ್ಸ್ಟ್ ವ್ಲಾಗಲ್ಲಿ ಓಪನ್ ಮಾಡೋಣ. ಏನು ಗೊತ್ತಾ, ಅದು ಫುಲ್ಲು ಖಾರ ಇರುತ್ತೆ. ಫುಲ್ಲು ಅಂದ್ರೆ ಸಖತ್ ಖಾರ ಇರುತ್ತೆ. ಯಾಕಮ್ಮ? ಆಯ್ತಾ? ನೆಕ್ಸ್ಟ್ ಬ್ಲಾಗಲ್ಲಿ ಇದನ್ನ ನಾನು ನೀವು ತಿನ್ನೋಣ. ಯಾಕೆ ಪಾಪ? ಅಲ್ಲ ಏನಿಲ್ಲ, ಬಿಚ್ಚಿ ಇಲ್ಲೇ ಇದೆ ಐತಿ, ಪ್ಲಾಸ್ಟರ್ ಐತಿ ಇಲ್ಲಿ. ಒಂದೇ ಒಂದಿರುತ್ತೆ, ಒಂದೇ ಒಂದು ಪೀಸು.
200 ಇದೊಂದು ಚಿಪ್ಸು. ಹೌದಾ? ಇದೆಲ್ಲ ಯಾಕೆ ತರ್ಸಕ್ ಹೋಗ್ತೀಯ ನನ್ನ? ಸುಮ್ಮನೆ ಚಾಲೆಂಜ್ ಮಾಡಕ್ಕೆ. ಅಲ್ಲ ಕಣ್ಮಗನೇ, ಒಂದೇ ಒಂದು ಪೀಸ್ ಅಂತೀಯ ಮತ್ತೆ ಇಬ್ರು ತಿನ್ನೋಣ ಅಂತೀಯ. ಅದಿಬ್ರು ಅರ್ಧನೇ ತಿನ್ನಕ್ಕಾಗೋದು, ಫುಲ್ ಒಂದ್ ತಿನ್ನಕ್ಕೂ ಆಗಲ್ಲ. ನಂಗೆ ಹೆಲ್ತ್ ಸರಿ ಇಲ್ಲ, ಬೇಡ ನಾನ್ ಬೇಡ ಕಣವ. ಗೈಸ್ ನಮ್ಮ ಅಮ್ಮ ನಾನು ನೀನೇ ಮಾಡೋಣ ಅಂತವ್ರೆ. ನಾನು ಒಂದೇ ತಿಂದಾಕ್ತೀನಿ ಬೇಕಾದ್ರೆ. ಓ ಚಿಕನ್ ಇನ್ನೊಂದು ತರ್ಸ್ಕೊಂಡು ತಿನ್ಬಿಡತ್ತೀಗಿ. ಎರಡು ತರ್ಸೋಣ ಅದಕ್ಕೆ. ಎರಡು ತರ್ಸಿದ್ಯಾ? ಇನ್ನೊಂದೇನಾರ ಕೇಳಿದ್ರಿ. ಎರಡು ತರ್ಸಿದ್ಯಾ ಮಗನೇ? ಮಗನೇ ಬೇರೆ ಏನಾರ ಮಾಡ್ಬೋದಾಯ್ತಲ್ಲ ಚೊಬ್ಬ, ಬೇರೆ ಏನಾರು ಹೇಳಿ ಮಾಡೋದ. ಮತ್ತೆ ನಮ್ಗೆ ಈಗ ಎಲ್ಲರೂ ಕೇಳ್ತಾ ಇರ್ತಾರೆ, ಇಡ್ಲಿ ಇದು ಮಾಡೋಣ, ನಾನು ನೀನು ಮಾಡೋಣ ನಡಿ. ಸರಿ ಆಯ್ತು ಗೈಸ್, ಹಂಗಾರೆ ನೆಕ್ಸ್ಟ್ ವ್ಲಾಗಲ್ಲಿ. ಬಟ್ ಆದ್ರೂ ಕಮೆಂಟ್ ಮಾಡಿ ಗೈಸ್, ನೆಕ್ಸ್ಟ್ ವ್ಲಾಗಲ್ಲಿ ಅಂದರೆ ಯಾರ ಜೊತೆ ಈ ಚಾಲೆಂಜನ್ನ ಮಾಡೋಣ ಅಂತ. ಬಟ್ ನಂಗೇನಿಲ್ಲ, ನಾನು ತಿಂತೀನಿ. ಬಟ್ ಆದ್ರೂ ಖಾರ ಅನಿಸುತ್ತೆ. ಇದಕ್ಕಿಂತ ಆ್ಯಕ್ಚುಲಿ ಜೋಲೋ ಚಾಕ್ಲೇಟ್ ಇನ್ನೂ ಖಾರ ಇರುತ್ತೆ, ಚಿಪ್ಸ್ಗಿಂತ ಚಾಕ್ಲೇಟ್ ಇನ್ನೂ ಖಾರ ಇರುತ್ತೆ. ಅದು ಆ ಚಾಲೆಂಜ್ ಮಾಡಿದ್ದೆ, ಜೊತೆಗೆ ಆ ವ್ಲಾಗು ಅಪ್ಲೋಡ್ ಮಾಡಿದ್ದೆ ಸುಮಾರು ತಿಂಗಳಿಗಿಂತ ಒಂದು ವರ್ಷದ ಮುಂಚೆನೇ ಅನಿಸುತ್ತೆ. ಸೊ ಓಕೆ ಗೈಸ್, ವ್ಲಾಗು ಎಂಡ್ ಮಾಡ್ತೀನಿ ಗೈಸ್. ಇಲ್ಲಿವರೆಗೂ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬ್ರಾದ್ರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಕಮೆಂಟ್ ಮಾಡಿ ಯಾರ್ಯಾರ ಜೊತೆ ಚಾಲೆಂಜ್ ಮಾಡೋಣ ಅಂತ.